ಜಾರುವುದು ತಪ್ಪಿದರೆ ಏರುವುದು ಸಾಧ್ಯ. ಜಾರುವುದು ತಪ್ಪಿದರೆ ಏರುವುದು ಸಾಧ್ಯ ಎಂಬುದು ಒಂದು ಸುಂದರವಾದ ಮತ್ತು ಆಳವಾದ ಅರ್ಥವುಳ್ಳ ಕನ್ನಡ ಗಾದೆ ಮಾತು. ಇದರ ಸರಳ ಅರ್ಥವೆಂದರೆ ನೀವು ಕೆಳಗೆ ಬೀಳುವುದನ್ನು ಅಥವಾ ನಿಮ್ಮ ಪ್ರಯತ್ನಗಳಲ್ಲಿ ಸೋಲುವುದನ್ನು ತಪ್ಪಿಸಿದರೆ ಖಂಡಿತವಾಗಿಯೂ ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಲು ಸಾಧ್ಯ. ಈ ಗಾದೆ ಮಾತನ್ನು ಇನ್ನಷ್ಟು ವಿಸ್ತರಿಸಿ ನೋಡೋಣ. ಸೋಲನ್ನು ತಪ್ಪಿಸುವುದು. ಇಲ್ಲಿ ಜಾರುವುದು ಎಂದರೆ ಕೇವಲ ದೈಹಿಕವಾಗಿ ಬೀಳುವುದು ಎಂದಲ್ಲ, ಬದಲಿಗೆ ಜೀವನದಲ್ಲಿ ಎದುರಾಗುವ ಸವಾಲುಗಳು, ವೈಫಲ್ಯಗಳು ಮತ್ತು ತಪ್ಪು ನಿರ್ಧಾರಗಳಿಂದ ಉಂಟಾಗುವ ಹಿನ್ನಡೆಯನ್ನು ಇದು ಸೂಚಿಸುತ್ತದೆ. ನೀವು ಒಂದು ಗುರಿಯತ್ತ ಸಾಗುತ್ತಿರುವಾಗ ಆ ಗುರಿಯಿಂದ ನಿಮ್ಮನ್ನು ದೂರ ತಳ್ಳುವ ತಪ್ಪುಗಳನ್ನು ಮಾಡದಿದ್ದರೆ ನಿಮ್ಮ ಯಶಸ್ಸಿನ ಹಾದಿ ಸುಗಮವಾಗಿರುತ್ತದೆ. ಉದಾಹರಣೆಗೆ, ಒಂದು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಬೇಕಾದರೆ ಅನಗತ್ಯವಾಗಿ ಸಮಯ ವ್ಯರ್ಥ ಮಾಡುವುದನ್ನು ತಪ್ಪಿಸಬೇಕು. ಇದು ಜಾರುವುದು ತಪ್ಪಿಸುವುದು ಇದ್ದಂತೆ. ಯಶಸ್ಸನ್ನು ಸಾಧಿಸುವುದು ಏರುವುದು ಎಂದರೆ ಯಶಸ್ಸು, ಪ್ರಗತಿ ಮತ್ತು ಉನ್ನತಿಯನ್ನು ಸಾಧಿಸುವುದು. ಒಂದು ಗುರಿಯನ್ನು ತಲುಪುವುದು, ಉತ್ತಮ ಸ್ಥಾನ ಪಡೆಯುವುದು ಅಥವಾ ಜೀವನದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳುವುದು ಇದಕ್ಕೆ ಉದಾಹರಣೆ. ನೀವು ನಿಮ್ಮ ಗುರಿಯತ್ತ ಗಮನವಿಟ್ಟು ತಪ್ಪುಗಳನ್ನು ಮಾಡದಂತೆ ಎಚ್ಚರವಹಿಸಿದರೆ ನಿಶ್ಚಿತವಾಗಿ ಯಶಸ್ಸಿನ ಶಿಖರವನ್ನು ಏರಬಹುದು. ಈ ಗಾದೆಯು ಜೀವನದಲ್ಲಿ ಎಚ್ಚರ ಮತ್ತು ವಿವೇಕದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ನಾವು ಮಾಡುವ ಪ್ರತಿ ನಿರ್ಧಾರ, ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಸಣ್ಣ ಸಣ್ಣ ತಪ್ಪುಗಳನ್ನು ತಪ್ಪಿಸಿದರೆ ದೊಡ್ಡ ವೈಫಲ್ಯಗಳನ್ನು ತಡೆಯಬಹುದು. ಯಶಸ್ಸು ಸಾಧಿಸುವುದು ಕೇವಲ ಪರಿಶ್ರಮದಿಂದ ಮಾತ್ರ ಸಾಧ್ಯವಿಲ್ಲ. ಸರಿಯಾದ ಮಾರ್ಗದಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯುವುದು ಕೂಡ ಅಷ್ಟೇ ಮುಖ್ಯ ಎಂದು ಈ ಗಾದೆ ಮಾತು ನಮಗೆ ತಿಳಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನೀವು ನಿಮ್ಮ ಗುರಿಯ ಹಾದಿಯಲ್ಲಿ ಅಡೆತಡೆಗಳನ್ನು ಮತ್ತು ತಪ್ಪುಗಳನ್ನು ತಪ್ಪಿಸಲು ಪ್ರಯತ್ನಿಸಿದರೆ ನಿಮ್ಮ ಯಶಸ್ಸು ಖಚಿತ.